ಪ್ರೇಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು ಎಲ್ಲರನ್ನು ಆಶೀರ್ವದಿಸಲಿ ಎಂದು ನಾನು ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡಿದ್ದೀರಾ, ಯೂಟ್ಯೂಬ್ನಲ್ಲಿ ಸಂದೇಶಗಳನ್ನು ಕೇಳುವುದಕ್ಕೆ ಆಯುಧಪಟ್ಟಿದ್ದೀರಾ ಎಂದು ನಾನು ನಂಬುತ್ತೇನೆ. ದೇವರ ಮಕ್ಕಳೇ, ಈ ಸಂದೇಶ ನಮ್ಮನ್ನು ನಾವು ಮೆಚ್ಚಿಸುವುದಕ್ಕೊಳ್ಳುವುದಕ್ಕಲ್ಲ, ದೇವರ ನಾಮ ಮಹಿಮೆ ಪಡಿಸುವುದಕ್ಕೆ. ಆದರೆ ಈ ಸಂದೇಶ ಕೇಳುವವರಿಗೆ ಒಂದು ಅದ್ಭುತ ಇದೆ, ಬಿಡುಗಡೆ ಇದೆ, ಒಂದು ಆಶೀರ್ವಾದ ಇದೆ ಎಂದು ನಾನು ನಂಬುತ್ತೇನೆ. ನೀವೆಲ್ಲ ನಂಬ್ತೀರಾ? ಕಾರಣ, ವಾಕ್ಯವೆಂಬುದು ಸಜೀವವುಳ್ಳ ಇಬ್ಬಾಯಿ ಕಥೆಯಾಗಿದೆ. ನಾವು ನುಡಿಯುವಾಗ ಅದು ಪರಲೋಕಕ್ಕೆ ಹತ್ತಲ್ಪಡಬೇಕು. ಹಾಗಾದರೆ ನಾವು ಯಾವ ರೀತಿಯಲ್ಲಿ ಈ ಸಂದೇಶ ಕೇಳಬೇಕು ಎನ್ನುವುದು ನೀವೇ ಯೋಚನೆ ಮಾಡಿ. ಆತ್ಮದಲ್ಲಿ ಭಯಭಕ್ತಿಯಿಂದ ಪರಿಶುದ್ಧಾತ್ಮನನ್ನು ವೆಲ್ಕಮ್ ಮಾಡಿ ನಾವು ವಾಕ್ಯ ಕೇಳೋದಕ್ಕೆ ಕುಳಿತುಕೊಳ್ಬೇಕು. ದೇವರ ಮಕ್ಕಳೇ, ನಾನು ಅಷ್ಟೇ, ನೀವು ಅಷ್ಟೇ, ನುಡಿಯುವವರು ಅಷ್ಟೇ. ನಮ್ಮ ಕುಟುಂಬ, ನಿಮ್ಮ ಕುಟುಂಬಗಳು, ನಿಮ್ಮನ್ನು ಎಲ್ಲರನ್ನು ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾ ಇದ್ದೀನಿ. ಬನ್ನಿ, ದೇವರ ನಾಮ ಮಹಿಮೆ ಪಡಿಸುತ್ತಾ ಈ ದಿನ ಪರಿಶುದ್ಧಾತ್ಮನ ಯಾವ ರೀತಿ ನಮ್ಮನ್ನು ನಡೆಸ್ತಾರೆ ಎನ್ನುವುದು ನೋಡೋಣವೇ. ಬನ್ನಿ, ಕರ್ತನ ನಾಮ ಮಹಿಮೆ ಪಡಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. Glory to God, glory to God, glory to God. Oh, glory, 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 grace, grace. Jesus, your grace upon everyone, for me also, Lord. Riba baba shabara balariga namana. ಆಳ್ವಿಕೆ ಮಾಡು ಪರಿಶುದ್ಧಾತ್ಮನೇ, ಬಲಿಯಾಗಿ ತಂದಿರುವೆ ನಮ್ಮನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನಮ್ಮನ್ನು ಈಗಲೇ. ಪರಿಶುದ್ಧಾತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ನೆನಪೆಲ್ಲ ನಿನದಾಗಲಿ, ಈ ಮಾತೆಲ್ಲ ನಿನದಾಗಲಿ. ಪರಿಶುದ್ಧಾತ್ಮನೇ, ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ದಿನವೆಲ್ಲ ನನ್ನ ನಡೆಸು, ದಿನವೆಲ್ಲ ನನ್ನ ನಡೆಸು, ನಿನ್ನ ಚಿತ್ತವಾ ನೆರವೇರಿಸು, ನಿನ್ನ ಚಿತ್ತವಾ ನೆರವೇರಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನಮ್ಮನ್ನು ಈಗಲೇ. ಹೌದು ಪರಿಶುದ್ಧಾತ್ಮನೇ, ನಮ್ಮನ್ನು ನಾವೇ ನಿಮ್ಮ ಹತ್ರ ಸಮರ್ಪಿಸ್ತಾ ಇದ್ದೀವಪ್ಪ. ನನ್ನನ್ನು, ನನ್ನ ಕುಟುಂಬವನ್ನು, ನೋಡುವವರ ಕುಟುಂಬಗಳನ್ನು ಎಲ್ಲರನ್ನೂ ಸಮರ್ಪಿಸ್ತಾ ಇದ್ದೀನಪ್ಪ. ದೇವನೇ ಸ್ತೋತ್ರ, ಸ್ತೋತ್ರ. ಪರಲೋಕದ ಆಶೀರ್ವಾದ ಬರುವ ವಾರ ಹೇಗೆ ಏನು ಎಂದು ಗೊತ್ತಾಗದೇ ಇರುವ ನಿನ್ನ ಮಕ್ಕಳನ್ನು ನಡೆಸುವುದಕ್ಕೆ ಪರಿಶುದ್ಧಾತ್ಮನ ಕರದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ. ಆಶೀರ್ವದಿಸು, ಈ ದಿನದ ಸೇವೆಯನ್ನು ಆಶೀರ್ವದಿಸು. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಅಪ್ಪ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ಎಷ್ಟು ಸಂತೋಷ ಆಗ್ತದೆ ಅಲ್ವಾ ಅಪ್ಪನನ್ನು ಸಂತೋಷ ಪಡಿಸೋದು, ಆತ ನಾಮ ಮಹಿಮೆ ಪಡಿಸೋದು, ವಾಕ್ಯಗಳನ್ನು ಓದೋದು, ವಾಕ್ಯಗಳ ಬಗ್ಗೆ ಮಾತನಾಡೋದು. ದೇವರ ಮಕ್ಕಳಿಗೆ ಎಷ್ಟು ಸಂತೋಷ ಆಗ್ತದಲ್ವಾ. ಬನ್ನಿರಿ, ಓದಿಕೊಳ್ಳೋಣ. ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯ ನೋಡಿ, ನಾನು ಅದಕ್ಕೆ ಪೀಠಿಕೆಗಳನ್ನು ಹೇಳ್ತಾ ಇದ್ದೀನಿ. ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಆಮೇಲೆ ವಾಕ್ಯದ ಕಡೆಗೆ ಹೋಗಬೇಕು. ಲೂಕ 18:35 ಯೇಸು ಸ್ವಾಮಿ ಕುರುಡನಿಗೆ ಸ್ವಸ್ಥ ಯಾವ ರೀತಿ ಮಾಡ್ತಾರೆ ಅಂತ. ಸ್ವಸ್ಥ ಮಾಡಿದುಂಟಾ? ಹಾಗಾದರೆ ಮತ್ತಾಯ 20:29-34 ಅಲ್ಲಿಯೂ ಇಬ್ಬರು ಕುರುಡರನ್ನು ದೃಷ್ಟಿ ಕೊಟ್ಟಿದ್ದು.
ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಮಾರ್ಕ್ 10:46-52 ಯೇಸು ಸ್ವಾಮಿ ಬಾರ್ತಿಮಾಯನೆಂಬ ಒಬ್ಬ ಕುರುಡನಿಗೆ ದೃಷ್ಟಿ ಕೊಟ್ಟದ್ದು. ನೋಡಿ, ಯೇಸು ಸ್ವಾಮಿ ಮಾಡಿದಂಥ ಒಂದೊಂದು ಅದ್ಭುತಗಳನ್ನು ನಾವು ನೆನಪು ಮಾಡಿಕೊಂಡು ಇನ್ನೊಂದು ಅದ್ಭುತಗಳಿಗೆ ನಾವು ಹೋಗಬೇಕು. ಹಾಗಾದರೆ ಈ ವಾಕ್ಯಗಳು ಅದ್ಭುತವಾದ ವಾಕ್ಯಗಳಾಗಿದ್ದರೆ ಈ ದಿನ ನಮಗೂ ಅದ್ಭುತಗಳು ನಡೀತದೆ ಎಂದು ನೀವು ನಂಬಬೇಕು. ನಾನು ನಂಬುತ್ತೀನಿ, ನೀವು ನಂಬುತ್ತೀರಾ? ಕರಗಳನ್ನೆತ್ತಿ ಜಯಘೋಷ ಮಾಡೋಣವೇ? ಕರ್ತನು ಖಂಡಿತವಾಗಿಯೂ ನಮಗೆ ಅದ್ಭುತ ಮಾಡುವ ದೇವನಾಗಿದ್ದಾನೆ. ಅರ್ಥ ಆಯ್ತಾ? ಆಮೇನ್. ಬನ್ನಿರಿ, ಈಗ ನಾವು ಯಾವ ರೀತಿ ದೇವರು ಅದ್ಭುತ ಮಾಡ್ತಾರೆ ಅಂತ ಓದಿಕೊಳ್ಳೋಣ. ಲೂಕ 19:1-10 ಓದೋಣವೇ? ಬನ್ನಿ, 1, 2, 3, 4 ಓದಿಕೊಳ್ಳೋಣ. ಆತನು ಅಂದರೆ ಯೇಸು ಸ್ವಾಮಿ, ಆತನು ಎರಿಕೋ ಊರನ್ನು ಹೊಕ್ಕು ದಾಟಿ ಒಬ್ಬ ಮನುಷ್ಯನಿದ್ದ ಆತನು ಎರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ನೋಡಿ, ಅಲ್ಲಿ ದೇವರು ನೋಡಿ ಯೇಸು ಸ್ವಾಮಿ ಹಾದು ಹೋಗುವಾಗ ಎಷ್ಟೋ ಜನಗಳು ಯೇಸು ಸ್ವಾಮಿ ಹಿಂದೆ ನೂಕ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಜಕ್ಕಾಯನೆಂಬ, ನೋಡಿ 1000 ಜನ 5,000 ಜನಗಳಿರ್ಬೋದು, ಅದರಲ್ಲಿ ಒಬ್ಬರು ಮಾತ್ರ ಕನೆಕ್ಟ್ ಆಗ್ತಾರೆ. ಎಲ್ಲರೂ ಕನೆಕ್ಟ್ ಆಗಿರೋರೇ, ಆಳವಾಗಿ ಕನೆಕ್ಟ್ ಆಗಿರುವವರು ಒಬ್ಬರು ಇರ್ತಾರೆ. ಅರ್ಥ ಆಯ್ತಾ? ಆ ರೀತಿ ಇಲ್ಲಿ ಜಕ್ಕಾಯನೆಂಬುವನು ಹೆಸರುಳ್ಳ ಒಬ್ಬ ಮನುಷ್ಯರು ಇದ್ದರು. ಆ ಕಾಲದಲ್ಲಿ ಇರುವವನು ಮರ್ಯಾದೆ ಕೊಡಬೇಕಲ್ವಾ? ಆತನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಸುಂಕ ಅಂದರೆ ಬಡ್ಡಿಗೆ ಕೊಡೋದು, ಬಡ್ಡಿ ತೆಗೆದುಕೊಳ್ಳೋದು. ಈ ರೀತಿಯಾಗಿ ಇದ್ದ ಒಂದು ಮನುಷ್ಯ ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರದ ಮೇಲೆ ಹತ್ತಿದನು. ನೋಡಿ, ಯೇಸು ಸ್ವಾಮಿನ ಹೆಂಗಾದ್ರೂ ನಾವು ನೋಡಲೇಬೇಕು ಅನ್ನುವ ದಾಹ. ಯಾಕಂದರೆ ಆ ದಿನನೇ ಆತನಿಗೆ ರಕ್ಷಣೆ ಆಗಿದ್ದು. ನೋಡಿ, ಪ್ರತಿದಿನ ನಾವು ಮತ್ತೊಬ್ಬರಿಗೆ ನೋಡಿ ನಾನು ಸೇವೆ ಮಾಡುವುದುಂಟು. ಸುವಾರ್ತೆ ನೀವು ವಾಕ್ಯಗಳನ್ನ ಕೇಳ್ತಾ ಇದ್ದೀರಾ, ಪ್ರತಿದಿನ ನೀವು ಫಾಲೋ ಮಾಡ್ತಾ ಇದ್ದೀರಾ ಎಂದು ನಾನು ನೋಡೋದಿಲ್ಲ, ಆದರೆ ದೇವರು ನೋಡ್ತಾ ಇರ್ತಾರೆ ಅಲ್ವಾ ದೇವರ ಮಕ್ಕಳೇ? ಹಾಗಾದರೆ ಈ ದಿನ ಜಕ್ಕಾಯನಿಗೆ ಒಳ್ಳೆ ದಿನವಾಗಿದೆ. ಮರದ ಮೇಲೆ, ಯಾವ ಮರದ ಮೇಲೆ? ಆಲದ ಮರದ ಮೇಲೆ ಹತ್ತಿ ನೋಡೋಣ, ತುಂಬ ಗಿಡ್ಡನಾಗಿದ್ದೀನಲ್ಲ, ಕುಳ್ಳನಾಗಿದ್ದೀನಲ್ಲ ಅಂದ್ಬಿಟ್ಟು ಆಲದ ಮರದ ಮೇಲೆ ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜೋರಾಗಿ ನಗುದ್ಬಿಟ್ಟು, ಜಕ್ಕಾಯನೇ, ಥಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕು ಎಂದು ಅವನಿಗೆ ಹೇಳಲು ಥಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಯೇಸು ಸ್ವಾಮಿ ಮನೆಗೆ ಬರಬೇಕು ಅಂದರೆ ಎಲ್ಲರಿಗೂ ಸಂತೋಷನೇ. ಈ ಕಾಲದಲ್ಲಿ ನಮ್ಮಲ್ಲಿ ಯೇಸು ಸ್ವಾಮಿ ಬರಬೇಕು. ನಮ್ಮಲ್ಲಿದ್ದರೆ ನಮ್ಮ ಮನೆಗಳಲ್ಲೂ ಇರ್ತಾರೆ. ಏಕೆಂದರೆ ನಾವು ದೇವರಿಗೆ ಆಲಯವಾಗಿದ್ದೇವೆ ಅಲ್ವಾ ದೇವರ ಮಕ್ಕಳೇ? ಹಾಗಾದರೆ ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಉಳಿಕೊಳ್ಳಲು ಹೋದನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದೇನೆಂಬ ಎಂದು ಗುಣುಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡಿ ಎಲ್ಲ ಗುಣುಗುಡ್ತಾ ಇದ್ರು, ಪಾಪಿ ಅಲ್ವಾ, ಈ ಪಾಪಿ ಮನೆಗೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾನಲ್ವಾ, ಇಳ್ಕೊಳ್ತಾ ಇದ್ದಾರಲ್ವಾ ಅಂತ ಹೇಳಿ ಗುಣುಗುಟ್ಟುವಾಗ ಜಕ್ಕಾಯನು ಏನು ಮಾಡ್ತಾಳೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಹೇಳಿಕೊಂಡದೇ ಆದರೆ 44ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಬಡ್ಡಿ 100ಕ್ಕೆ 10 ರೂಪಾಯಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕೆಲವರು 100ಕ್ಕೆ 20 ರೂಪಾಯಿ ತಗೊಳ್ತಾರೆ. ಆ ರೀತಿ ಜಕ್ಕಾಯನು ನಾನೇನಾದರೂ ತೆಗೆದುಕೊಂಡಿದ್ರೆ ದೇವರೇ, ನಾನು ಅವರಿಗೆ ನೋಡು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಕೊಟ್ಟು ಆ ಥರ ನಾನು ತಗೊಂಡಿದ್ರೆ ಅದು 2ರಷ್ಟಾಗಿ ನಾನು ಅವರಿಗೆ ಕೊಡುತ್ತೇನೆ ಅಂತ ಹೇಳ್ಬಿಟ್ಟು ತಕ್ಷಣ ಏನು ಮಾಡ್ತಾರೆ, ಜಕ್ಕಾಯನು ಎತ್ತಿ ಎಲ್ಲರಿಗೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಯೇಸು ಸ್ವಾಮಿ ಹೇಳಿದ ಮಾತು ಏನು ಗೊತ್ತಾ? ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ದೇವರ ಮಕ್ಕಳೇ, ನಾವು ಆ ರೀತಿಯಾಗಿರಬೇಕು. ನಾವೆಲ್ಲ ಇಟ್ಕೊಂಡಿರ್ತೀವಿ, ಯಾರಿಗೂ ಕೊಡೋದಿಲ್ಲ, ನಾವು ಮಾತ್ರ ಅನುಭವಿಸ್ತಾ ಇರ್ತೀವಿ. ಅದು ತಪ್ಪು ದೇವರ ಮಕ್ಕಳೇ. ನಾವು ಸಂತೋಷವಾಗಿದ್ದರೆ ಇನ್ನೊಬ್ಬರು ಸಂತೋಷವಾಗಿರಬೇಕು ಅಂತ ನೆನೆಸೋದೇ ದೇವರಿಗೆ ಇಷ್ಟ. ಆಗ ದೇವರು ಏನು ಹೇಳ್ತಾ ಇದ್ದಾರೆ, ಈ ದಿನ ಈ ಜಕ್ಕಾಯನಿಗೆ ಕುಟುಂಬಕ್ಕೆ ರಕ್ಷಣೆ ಉಂಟಾಯಿತು. ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ
ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಬ್ರಹಾಮನ ಸಂತತಿಯವರಲ್ಲವೇ? ಹಾಗಾದರೆ ನಾವು ಯಾರು? ನಾವೆಲ್ಲರೂ ಅಬ್ರಹಾಮನ ಸಂತತಿಯವರೇ. ನಮ್ಮ ಮೂಲ ಪಿತ ಯಾರು? ನಮ್ಮ ಅಬ್ರಹಾಮ ಅಪ್ಪ. ಅರ್ಥ ಆಯ್ತಾ? ನಮಗೆ ಈ ಲೋಕದಲ್ಲಿ ಕೊಟ್ಟಂಥ ಅಬ್ರಹಾಮ ಅಪ್ಪ. ನಾವು ಮರಣ ಹೊಂದಿ ಪರಲೋಕಕ್ಕೆ ಹೋದರೂ ಆತನ ಮಡಿಲಲ್ಲಿ ನಾವು ನಿದ್ರೆ ಮಾಡಿನೇ ಹೋಗಬೇಕು. ಅದು ಕಟ್ಟಳೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ವಾಕ್ಯದಲ್ಲಿ ಹೇಳಿದ್ದಾರೆ. ಹಾಗಾದರೆ ನಾವು ಈ ದಿನ ಏನು ಕಲ್ತ್ಕೊಂಡ್ವಿ ದೇವರ ಮಕ್ಕಳೇ? ನೋಡಿ, ನಾವು ಇನ್ನೊಬ್ಬರಿಗೆ ಕೊಡಬೇಕು, ಸಭೆಗಳಿಗೆ ಕೊಡಬೇಕು ಕಾಣಿಕೆ, ದಶಮಾಂಶ. ನಮ್ಮ ಅಕ್ಕಪಕ್ಕದಲ್ಲಿ ಇಲ್ಲ, ನಮ್ಮ ಮನೆಗಳ ಹತ್ರ ಅಕ್ಕಪಕ್ಕದಲ್ಲಿ ಇಲ್ಲ, ನಾವು ವರ್ಕ್ ಮಾಡುವ ಸ್ಥಳಗಳಲ್ಲಿ ಅಕ್ಕಪಕ್ಕದಲ್ಲಿ ಈ ರೀತಿ ಬಡವರು ಇರ್ತಾರೆ ದೇವರ ಮಕ್ಕಳೇ. ಅವರ ಕಷ್ಟಗಳನ್ನು ಹೇಳ್ಕೊಳ್ಳುವಾಗ ನಾವು ಕೇಳಿಸ್ಕೊಂಡು ಸುಮ್ಮನೆ ಇರಬಾರ್ದು. ನಮ್ಮಿಂದ ಎಷ್ಟಾಗುತ್ತದೆ ಅದನ್ನು ನಾವು ಅವರಿಗೆ ಕೊಡಬೇಕು. ಆಗ ದೇವರು ನಮಗೆ ರಕ್ಷಣೆ ಉಂಟಾಗುತ್ತದೆ ಎಂದು ಜಕ್ಕಾಯನಿಗೆ ಹೇಳಿದ ವಾಕ್ಯ ನಮಗೂ ಹೇಳಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಮ್ಮ ಪರಿಸ್ಥಿತಿಯನ್ನು ಚೇಂಜ್ ಮಾಡಲು ಶಕ್ತನಾಗಿದ್ದಾನೆ. ನಮಗೆ ಆರೋಗ್ಯ ಕೊಡಲು ಶಕ್ತನಾಗಿದ್ದಾನೆ. ನಮ್ಮ ಅವಶ್ಯಕತೆಗಳನ್ನು ಸಂಧಿಸುವವನಾಗಿದ್ದಾನೆ. ನಮಗೆ ರೋಗ ಸೌಖ್ಯ ಮಾಡುವ ದೇವರಾಗಿದ್ದಾನೆ. ಹೇಳಿಕೊಳ್ಬೇಕಾದ್ರೆ ಇಷ್ಟೂ ಹೇಳ್ಕೊಳ್ಬೋದು ದೇವರ ಮಕ್ಕಳೇ. ಹಾಗಿರುವಾಗ ನಾವು ಈ ದಿನಗಳಲ್ಲಿ ನಾವು ಈಗ ಸಂತೋಷದಿಂದ ಆಲಯಕ್ಕೆ ಹೋಗಿ ಕರ್ತನು ಕರ್ತನು ನಮಗಾಗಿ ಮಾಡಿರುವುದೆಲ್ಲ ನೆನಪು ಮಾಡಿಕೊಂಡು ಆತನನ್ನು ಸ್ತುತಿಸಿ ಕೊಂಡಾಡಿ, ದೇವರೇ ಈ ವಾರಕ್ಕೆ ಬೇಕಾದದನ್ನು ಕೊಡಪ್ಪ, ನಮ್ಮನ್ನು ನಡೆಸುವವನಂತನಾಗುವಂಥ ಪರಿಶುದ್ಧಾತ್ಮನ ಕರೆದರೆ ನಮ್ಮನ್ನು ಒಪ್ಪಿಸಿ ನಾವು ಬರುವವರಾಗಿರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಈ ವಾಕ್ಯವನ್ನು ಇಲ್ಲಿ ನಿಲ್ಲಿಸಿ ದೇವರ ನಾಮ ಮಹಿಮೆ ಪಡಿಸಿ ನಾವು ಆಲಯಕ್ಕೆ ಹೋಗೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ, ಕೊನೆಯದಾಗಿ ಆತನ ನಾಮ ಮಹಿಮೆ ಪಡಿಸೋಣ ದೇವರ ಮಕ್ಕಳೇ. ನಾವು ಎಷ್ಟು ಸಾರಿ ಆತನ ನಾಮ ಮಹಿಮೆ ಪಡಿಸಿದ್ರು ತಪ್ಪೇ ಅಲ್ಲ, ಸಾಲದು, ಟೈಮ್ ಸಾಲದು. ಇಡೀ ಟೈಮ್ ಆತನಿಗೆ ಕೊಡುವುದಾದರೆ ದೇವರ ಹತ್ರ ಕೇಳಬೇಕು, ನಮಗೆ ಬಲ ಬೇಕು. ನಾವು ಸ್ತ್ರೀಯರು. ಐಶಾಯ 60ರಲ್ಲಿ ದೇವರು ಏನು ಹೇಳಿದ್ದಾರೆ ಗೊತ್ತಾ? ನೋಡು, ಗಂಡು ಮಕ್ಕಳೆಲ್ಲ ಓಡೋಡಿ ಬರ್ತಾ ಇದ್ದಾರೆ, ಹೆಣ್ಣು ಮಕ್ಕಳೆಲ್ಲ ಕಂಕುಳಿನಲ್ಲಿ ಕುಳಿತುಕೊಳ್ತಾರೆ. ಏಕೆಂದರೆ ಹೆಣ್ಣು ಮಕ್ಕಳು ಬಲಹೀನರಿಂದ ದೇವರಿಗೆ ಗೊತ್ತು. ಆದರೆ ದೇವರು ಕೈ ಬಿಡುವ ದೇವರಲ್ಲ. ಪ್ರೀತಿ ವಾತ್ಸಲ್ಯದಿಂದ ಗಂಡಾಗಲಿ ಹೆಣ್ಣಾಗಲಿ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ದೇವನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಕೊನೆಯದಾಗಿ ಆತನ ನಾಮ ಮಹಿಮೆ ಪಡಿಸಿ ನಿಲ್ಲಿಸೋಣ. ಹಲ್ಲೆಲೂಯಾ. ಕಾಲಿಡುವ ಜಾಗವೆಲ್ಲ ನನ್ನ ಕರ್ತನಿಗೆ ಸ್ವಂತವಾಗಲಿ, ಕಾಣುವ ಭೂಮಿಯೆಲ್ಲ ಕಲ್ವಾರಿ ಧ್ವಜಾರಲಿ, ಹಾರಲಿ ಹಾರಲಿ ಶಿಲುಬೆಯ ಜಯ ಧ್ವಜ. ಬೆಳಗನಿ ಬೆಳಗನಿ ಯೇಸುವಿನ ಶ್ರೇಷ್ಠ ನಾಮ. ಹಲ್ಲೆಲೂಯಾ. ಕರ್ತನ ನಾಮ ಮಹಿಮೆ ಹೊಂದಲಿ. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ನಿಮ್ಮೆಲ್ಲರನ್ನು ಮನಸಾರ ನಾನು ಆಶೀರ್ವದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು, ನನ್ನನ್ನು ಕುಟುಂಬವಾಗಿ ನಮ್ಮನ್ನು ಆಶೀರ್ವದಿಸಿದ್ದಾರೆ ಎಂದು ನಂಬಿಕೆಯ ಬೀಜ ಪರಲೋಕದಲ್ಲಿ ಬಿತ್ತಿ ನಾವು ಆಲಯಕ್ಕೆ ಹೋಗಬೇಕು ದೇವರ ಮಕ್ಕಳೇ. ಕರ್ತನ ನಾಮ ಮಹಿಮೆ ಹೊಂದಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.